ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಿಂಟು ಫಸ್ಟ್ ಡೇ ಸ್ಕೂಲು ಮುಗಿಸ್ಬಿಟ್ಟು ಬಂದ. ಸೊ ಫಸ್ಟ್ ಡೇ ಆಫ್ ದಿ ಸ್ಕೂಲ್ ಒಂದು ಸಪ್ರೇಟ್ ವೀಡಿಯೋ ಇದೆ. ಅದು 12 ಮಿನಿಟ್ಸ್ದು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದನ್ನು ಎಡಿಟ್ ಮಾಡಿ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಫಸ್ಟ್ ಡೇ ಮುಗಿದ್ಮೇಲೆ ಹೇಗಿದೆ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. 2 ಡೇಸ್ 3 ಡೇಸ್ಗೆ ಒಂದು ಸತಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾಳೆಯಿಂದ ಕಂಟಿನ್ಯೂ ಮಾಡೋಣ ಅನ್ಕೋತೀನಿ. ಅದು ಇದು ಕೆಲಸ, ಎಡಿಟಿಂಗು, ಸಾರಿ ಬಿಸ್ನೆಸ್ಸು, ಬರೀ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ. ಮ್ಯಾಮೇ ತಿನ್ಸಿದ್ರಾ? ಬ್ಯಾಗ್ ಎಲ್ಲ ಅವರೇ ಓಪನ್ ಮಾಡಿದ್ರಾ? ಬಿಡೋದು ಇದು ನಿನಗೆ. ಅಲ್ಲ ಅಲ್ಲೇ ನಿಂತವನಲ್ಲ ಹೇಳ್ಕೊಂಬರತ್ತಕ್ಕ. ಹೆಂಗಿದೆ ಬೆಡ್ಶೀಟ್? ನೋಡೋಕು ಚೆನ್ನಾಗಿದ್ಯಾ? ನಮ್ದು ಇಶ್ಯೂದು ಒಂದು ಸೈಡ್ ಕಿವಿ ಓಲೆ ಹಾಕ್ಸಿದ್ವಿ, ಅದು ಕಟ್ ಆಗಿಬಿಟ್ಟಿದ್ದು. ಚಿಂಟುಂದು ಏನೂ ಆಗಿರಲಿಲ್ಲ. ಸೊ ಇಬ್ಬರಿಗೂ ಒಂದೇ ಥರ ಹಾಕ್ಸೋಣ ಅಂತ ಒಂದೆರಡು ರಿಟರ್ನ್ ಮಾಡಿ ಮತ್ತು ಈ ಸತಿ ಒಂದು ಸಿಂಗಲ್ ಹಳ್ಳಿರೋ ತೊಗೊಂಡೆ. ಸೊ ಇಬ್ಬರಿಗೂ ಸೇಮ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಲ್ಲ ಇವನು ತೆಗೆದು 1 ವಾರ ಮೇಲಾಗಿಬಿಟ್ಟಿತ್ತು. ಸ್ವಲ್ಪ ಹೋಗ್ತಾ ಇರಲಿಲ್ಲ, ಅಳ್ತಾ ಇದ್ದ. ಚಿಂಟುಂದು ಏನಿರಲಿಲ್ಲ, ಮನೆತನ ಬಿಚ್ಚಿದ್ವಿ, ಹೋಯಿತು ಚೆನ್ನಾಗಿ. ಹಾಗೆ ನೈಟ್ ಬಂದು ಊಟ ಮಾಡಿ ಮಲಗಿದ್ವಿ. ಮಾರ್ನಿಂಗ್ ಬ್ಲಾಗ್ ಇದು ಕಂಟಿನ್ಯೂಷನ್ನು. ಸೊ ಇವತ್ತು ಇಬ್ಬರಿಗೂ ಬೆಳಗ್ಗೆನೇ ಬೇಗ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ನಾವೇ ಬೈಕಲ್ಲಿ ಕಳಿಸ್ಬಂದ್ವಿ, ಹಾಗಾಗಿ 9:30 ಚಿಂಟು ಸ್ಕೂಲು. ಇವತ್ತು ಬೇಗ ಇದೆ ಅಂತ ಹೇಳಿದ್ದಾರೆ. ಬಸ್ಸಿಗೆ ಹಾಕೋದ ಬೇಡವಾ ಇನ್ನೂ ವಿಚಾರ ಮಾಡಿಲ್ಲ, ಯಾಕಂದರೆ ಮನೆ ಹತ್ರನೇ ಇದೆ, ದೂರ ಇಲ್ಲ, ವಾಕೇಬಲ್ಲು ಇದೆ. ಇವತ್ತು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಕೇಳಿಬಿಟ್ಟು ಬರ್ತೀನಿ. ಬಸ್ಸೆಲ್ಲ ಬೇಗ ಹೋಗಿ ಕೂತ್ಕೊಳ್ಳೋದಂದರೆ ನಾನು ಬೈಕಲ್ಲೇ ಕಳಿಸ್ಬರೋದು ಇಲ್ಲ ಅಂತ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಡ್ಡು ಚಟ್ನಿ ಮಾಡಿದ್ದೆ ಇಬ್ಬರಿಗೂ, ಹಾಗೆ ಆ್ಯಪಲ್ ಹಾಕಿದ್ದೆ. ಸೊ ಇಬ್ರಿಗೂ ಆಲ್ಮೋಸ್ಟ್ ಸೇಮ್ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದೀನಿ. 6 ಮಂತ್ ಬ್ಯಾಗ್ ಒಂದು ತೊಗೊಂಡಿದ್ದೆ, ಒಂದು ಇವಾಗ ಹೊಸ ತೊಗೊಂಡಿರೋದು. ಸೊ ಅದಕ್ಕೆ ನೇಮ್ ಪ್ಲೇಟು ಮತ್ತು ಸ್ಕೂಲಲ್ಲೂ ಕೂಡ ಕನ್ಫ್ಯೂಸ್ ಆಗುತ್ತೆ ಅಂತ ನೇಮ್ ಪ್ಲೇಟ್ ಹಾಕು ಅಂದಿದ್ರು. 2 ಸ್ಕೂಲಿಗೂ ನೇಮ್ ಪ್ಲೇಟ್ ಹಾಕಿ ಸೊ ಇಬ್ರಿಗೂ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಬ್ಬರು ಇನ್ನೂ ಮಲಗಿದ್ದಾರೆ. ನಾನು 6 o'clock ಎದ್ದೆ. ಫಸ್ಟು ಎದ್ದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ಇವರಿಬ್ಬರಿಗೆ ಬಾಕ್ಸಿಗೆ ರೆಡಿ ಮಾಡೋಷ್ಟೊತ್ತಿಗೆ 6:37 ಆಗ್ತಾ ಬಂತು. ಇವಾಗ ಅವರಿಬ್ಬರನ್ನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ದಿಶುದು 7:45 to 8 o'clock ಒಳಗೆ ಬಂದುಬಿಡುತ್ತೆ. ಸೊ ಎನಿ ಕಂಡೀಷನ್ 7:30 ಅಷ್ಟೊತ್ತಿಗೆ ರೆಡಿ ಇರಬೇಕು. ಅವನು ಬಸ್ ಕಳಿಸಿ ಬಂದಮೇಲೆ ಇವನು ಮನೆಗೆ ಬಂದು ರೆಡಿ ಮಾಡಿ ಕಳಿಸ್ಬೋದು. ಒಂದೊಂದು ದಿನ ಎದ್ದಿಲ್ಲ ಅಂದರೆ ಹಂಗೆ ಮಾಡ್ತೀವಿ. ಇವತ್ತು ಫಸ್ಟೇ ಎಬ್ಬಿಸಿದ್ದೆ, ಅಳ್ತಾ ಇದ್ದ. ಯೂನಿಫಾರ್ಮ್ ಬೇಡ ನನಗೆ, ಅಣ್ಣನ ಯೂನಿಫಾರ್ಮ್ ಬೇಕು ಅಂತ. ಸೊ ಹಂಗೆ ಹಿಂಗೂ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕೀಗ. ಹೇಳಬಾರ್ದ? ಪ್ರತಿ ಹೇಳಲ್ಲ. ಇವತ್ತು ಗುಡ್ ಬಾಯ್ ಆಗ್ಬೇಕಲ್ವ? ನೋಡು, ತಳದೇ ಇಲ್ಲ ನಮ್ಮ ಚಿಂಟು, ಗುಡ್ ಬಾಯ್ ಆಗ್ತಾನೆ ಅಷ್ಟೇ. ನೋಡಿದ್ದು ಜೀಪ್ ಹಾಕಿಲ್ಲ ಅಂದರೆ ಉಳ್ಕೊಂಡ್ಬಿಡುತ್ತೆ ಮಗು. ಅಣ್ಣನ ಥರ ನೈಟ್ ಡ್ರೆಸ್ ಇಲ್ಲ, ನಿಮ್ಮ ಅಣ್ಣಂದು ನೈಟ್ ಡ್ರೆಸ್. ಅಲ್ಲ ಕುತ್ತ ಆಯ್ತು, ಎಲ್ಲ ಅಲ್ಲೇ ಇದೆ, ತಂದು ಇಲ್ಲಿ ಇಡ್ಬೇಕು, ನಾನು ಹಾಕ್ಬೇಕಷ್ಟೇ. ತರಿಸಿಲ್ಲ ಅಂದರೆ ಬೈಬೇಕಪ್ಪ ಮಮ್ಮನ. ತರಿಸಿದ್ದೀನಿ ಇವತ್ತೊಂದು ದಿನ. ಇವ್ ಬಂದಮೇಲೆ ತಮ್ಮನ ಬಾಕ್ಸ್ ನಿಂದು 2 ವಿಡಿಯೋ ಮಾಡ್ಕೊಂಡಿಲ್ಲ ಅದನ್ನು. ಇನ್ನೇನ ಮಾಡೋಣ ಅನ್ಕೊಂಡೆ, ನೀನೆಲ್ಲ ಬಾಕ್ಸ್ ಕಿತ್ತಿಟ್ಬಿಟ್ಟಿದೆ. ಏಳು 15. ನೀವು ಎಷ್ಟು ಗಂಟೆಗೆ ಹೋಗ್ತೀರಾ? ಬಿಡೋಕ್ಕಾಗಲ್ವಾ? ಡಾಕ್ಟರ್ ಹುಡುಗರು ಯಾರೋ ಬಂದವ್ರೆ, ಅವ್ರ ಅಂಕಲ್ ಥರ ಇದಾರಲ್ಲ, ಯಾರೋ ಅವ್ರ ಹೆಸರು ಗೊತ್ತಿಲ್ಲ, ಕೀಸ್ಕೊಂಡು ಹೋದ್ರು. ಆಪ್ರೇಟರ್. ಹಾಂ, ಕರ್ಕೊಂಡು ಬಿಡಿಸ್ಕೊಳ್ಳ ಇಲ್ಲ ನಡ್ಕೊಂಡು ಹೋಗ್ಲಾ? ನೋಡು, ನೀವು ಬಸ್ ಒಮ್ಮೆ 8:15 ಬಂದ್ಬಿಡುತ್ತೆ. ದಿಶು ಬಸ್ಸೇನೆ. ನನ್ನ ಸ್ಕೂಲಿಗೆ ಹಾಂ, ಅಲ್ಲೇ ಬಸ್ಸಲ್ಲಿ ಕಳಿಸ್ಬಿಡ್ಲೆ? ಹ್ಞೂ ಕಳಿಸ್ತೀನಿ. ಪೌಡ್ರ್ ಹಚ್ಕೋಬೇಕು. ಕರ್ಕೊತೇನೆ ದಿಶು ಇವತ್ತೊಂದಿನ. ಕರ್ಕೊತಾನಂತ ಅಣ್ಣನ ಕೇಳಿ ಪರ್ಮಿಷನ್. ಸೀಟ್ ಐತಾ? ಸೀಟ್ ಐತಂತ ಬೈಕಲ್ಲ? ಹಾಂ, ಬಸ್ ಬೇಡ ಬಿಡು, ಬೈಕಲ್ಲೇ ಹೋಗುವಂತೆ. ಪೌಡ್ರ್ ಬೇಡವಾ?
ಬಟ್ಟೆ ತಂದು ಇಬ್ಬರು ಅಳ್ತಾ ಇದ್ದರು, ಸ್ನಾನ ಮಾಡಿಸ್ದೆ. ಸೊ ಹಾಗಾಗಿ ಬಾಕ್ಸಿಗೆ ಪಡ್ಡು ಮಾಡಿದ್ದೆ. ಈಗ ದೋಸೆ ಬೇಕು ಅಂದರು, ಒಂದು ದೋಸೆ ಹಾಕ್ಬಿಟ್ಟು ತಿನ್ನಿಸ್ಬೇಕು. ಚಿಂಟು ಇನ್ನೂ ಅಳ್ತಾ ಇದ್ದಾನೆ, ದೋಸೆ ಬೇಡ ಅಂದ. ಅವನಿಗೆ ಹಾಲು ಕುಡಿಸ್ಬಿಡ್ತೀನಿ. ಮಾರ್ನಿಂಗ್ ಸ್ವಲ್ಪ ಬೇಗ ಎಬ್ಸಿದ್ರೆ ಟಿಫನ್ ಮಾಡ್ತಾರೆ, ಇಲ್ಲ ಅಂದರೆ ಟಿಫನ್ನೇ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ. ಬರವತ್ತಿ ಅವ್ರದ್ದು ಕಾಂಟ್ಯಾಕ್ಟ್ ಸಿಗದೆ ಕೈ ಮುಗಿ ದೇವ್ರಿಗೆ. ನಗಬಾರ್ದು. ನಡ್ರಿ ಬರ್ರಿ, ಹೋಗಂಬರ್ರಿ. ಹಾಂ ಕೊಡು, ನಾನು ಹಾಕೋತೀನಿ, ಕೊಡು. ಹಾಯ್ ನನ್ನ ದಿಶೆ ಗುಡ್ ಬಾ, ಚಿಂಟುನು ಗುಡ್. ಇಬ್ಬರನ್ನೂ ರೆಡಿ ಮಾಡಿ ಕೆಳಗಡೆ ಕರ್ಕೊಂಬಂದಿದ್ದೀನಿ. ಇವಾಗ ದಿಶು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರ್ಯಾಕಿಂಗ್ ಬೇರೆ ತೋರಿಸ್ತಾ ಇರಲಿಲ್ಲ, ಸೊ ಹಾಗಾಗಿ 5 ಮಿನಿಟ್ಸ್ ಮುಂಚೆನೇ ಬಂದಿದ್ದೆ. ಈಗ ಜಸ್ಟ್ ಬಸ್ ಬಂತು, ಇವನ್ನ ಇಲ್ಲೇ ಹತ್ಸ್ಬಿಟ್ಟು ಹಾಗೆ ಚಿಂಟು ಸ್ಕೂಲ್ಗೆ ಹೋಗಬೇಕು. ಅಲ್ಲಿ ಬಸ್ ಎಲ್ಲ ವಿಚಾರಿಸಿ ಬರ್ತೀನಿ ಇವತ್ತು ಹೋಗಿ. ಸ್ಕೂಲ್ ತನಕ ನಮ್ಮ ಹಸ್ಬೆಂಡ್ ಬಿಟ್ಟು ಹೋದರು, ಸೊ ವಿಚಾರಿಸ್ಬಿಟ್ಟು ಬರಬೇಕು. ಬೇಗನೆ ಬಂದುಬಿಟ್ಟಿದ್ದೆ. ಆ್ಯಕ್ಚುಲಿ ನಡ್ಕೊಂಬಂದರೆ ಕರೆಕ್ಟ್ ಟೈಮ್ ಆಗುತ್ತೆ. ಬೈಕಲ್ಲಿ ಬಂದ್ವಲ್ಲ, ಬೇಗನೆ ಬಂದ್ವಿ, ಕೂತಿದ್ವಿ. ಬೇಗ ಬಂದಿರೋ ಮಕ್ಕಳೆಲ್ಲ ಈ ಥರ ಕೂತ್ಕೋತಾರೆ ಇಲ್ಲಿ ಸ್ಕೂಲಲ್ಲಿ. ನನ್ನ ಮಗ ನರ್ಸರಿ ಒಬ್ಬನೇ ಕೂತಿದ್ದಾನೆ, ಉಳಿದವರೆಲ್ಲ ಆ ಥರ ಕೂತಿದ್ರು. ಕೇಳಿಬಿಟ್ಟು ಬಂದೆ. ಶಾರ್ಟ್ಕಟ್ ರೂಟ್ ತೋರಿಸಿದ್ರು. ಸೊ ನಾಳೆಯಿಂದ ಬಸ್ಸಿಗೇನು ಹಾಕಲ್ಲ, ನಾರ್ಮಲಾಗಿ ಕಳಿಸ್ತೀವಿ. ಹಾಗೆ ಮೀಶೋಯಿಂದ ಒಂದು ಆಲೂಗಡ್ಡೆ ಟ್ವಿಸ್ಟರು ಬಂದಿತ್ತು, ಆರ್ಡರ್ ಹಾಕಿದ್ದೆ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಮಗ. ತರಕಾರಿ ಎಲ್ಲ ತಂದ್ವಿ, ಆಲೂಗಡ್ಡೆ ಕೂಡ ತಂದ್ವಿ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಇದು. ಜಾತ್ರೆಯಲ್ಲಿ ಎಲ್ಲ ಮಾಲಲ್ಲಿ ಸಿಗುತ್ತಲ್ಲ ಆಲೂಗಡ್ಡೆ ಟ್ವಿಸ್ಟರು. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇದ್ರದ್ದೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಜಸ್ಟ್ 700 ಸಮಥಿಂಗಲ್ಲಿ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಇವಾಗ ಜಸ್ಟ್ ಓಪನ್ ಮಾಡಿದೆ. ಆಪ್ರೇಟ್ ಮಾಡೋದು ಹೇಗೆ ಅಂತ ವೀಡಿಯೋಸ್ ವಿತ್ ಫೋಟೋಸ್ ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಸೆಟ್ಟೇ ಬಂದಿರುತ್ತೆ, ಅದರಲ್ಲಿ ಏನು ಇನ್ಸ್ಟಾಲ್ ಮಾಡೋದೇನು ಇರೋಲ್ಲ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಅದರಲ್ಲಿ ಆಲೂಗಡ್ಡೆ ಫ್ರೆಶ್ ಮಾಡಿಬಿಟ್ಟು ಈ ಥರ ರೋಲ್ ಮಾಡಿದರೆ ಟ್ವಿಸ್ಟರಾಗಿ ಬರುತ್ತೆ. ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಎಣ್ಣೆಲಿ ಕರಿಬೇಕು ಅಷ್ಟೇ. ಆಲೂಗಡ್ಡೆ ಟ್ವಿಸ್ಟರ್ ಎಲ್ಲ ತಿಂದು ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಟಿನ್ಯೂ ಮುಗೀತು. ಸೊ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳು ಮತ್ತೆ ಸ್ಕೂಲ್ಗೆ ಹೋಗಿ ಬಂದರು. ಹಾಗೆ ನಮ್ಮ ಅಕ್ಕನ ಮಗನ ಎಕ್ಸಾಮ್ ಇತ್ತು, ಇಲ್ಲಿ ಆರ್ಮಿ ಎಕ್ಸಾಮು. ಇಲ್ಲಿರೋನು ನಮ್ಮ ಅಕ್ಕನ ಮಗ ಮತ್ತು ಅವನ ಫ್ರೆಂಡು ಎಕ್ಸಾಮಿಗಂತ ಬಂದಿದ್ದ. ಬೆಂಗಳೂರಿಗೇ ದೂರ ಇತ್ತು ನಮ್ಮ ಲೊಕೇಶನಿಂದ. ಹಾಗಾಗಿ ಫ್ರೆಂಡ್ ರೂಮಲ್ಲಿದ್ದು ಎಕ್ಸಾಮ್ ಬರೆದು ಇವಾಗ ಜಸ್ಟ್ ಮನೆಗೆ ಬಂದಮೇಲೆ ಊಟ ಮಾಡಿ ಕೆಳಗಡೆ ಕಂಪ್ನಿ ಎಲ್ಲ ತೋರ್ಸೋಣ ಅಂತ ಬಂದಿದ್ವಿ. ಇವತ್ತೊಂದಿನ ಇದ್ದು ನಾಳೆ ಹೋಗ್ತಾನೆ ಅವನು. ಹಾಗೆ ನಮ್ಮದು ದಿಶುದು ಹೊಸ ಶೂ ತರಿಸಿದ್ದೆ. ಇದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಟೈಮೇ ಸಿಕ್ಕಿರಲಿಲ್ಲ. ಹಳೆ ಶೂನೇ ಹಾಕಿ ಕಳಿಸ್ತಾ ಇದ್ದೆ. ನಿನ್ನೆ ಬಂತು ಮೀಶೋಯಿಂದ. ಅವ್ರ ಸ್ಕೂಲಲ್ಲಿ ಶೂ ಕಳಿಸಲ್ಲ,
ಆ್ಯಕ್ಚುಲಿ ನಾವೇ ತೊಗೋಬೇಕು. ಸೊ ಹಾಗಾಗಿ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ನಿಮಗೂ ಏನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೂ ಕೂಡ ಲಿಂಕ್ ಕಳಿಸ್ತೀನಿ, ಪರ್ಚೇಸ್ ಮಾಡ್ಬೋದು. ಒಂದೊಂದು ಸ್ಕೂಲಲ್ಲೇ ಕೊಡ್ತಾರೆ. ನಮ್ಮ ಚಿಂಟುಗೆ ಸ್ಕೂಲಲ್ಲೇ ಕೊಡೋದು. ಸೊ ಸ್ಕೂಲ್ಗೆ ಹೊಸ ಶೂ ಹಾಕಿ ಇಬ್ಬರು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ. ಪೂರಿ ಮಾಡಿದ್ದೆ ಇವತ್ತು. ಅಕ್ಕನ ಮಗನೂ ಇವತ್ತೇ ಹೋಗ್ತೀನಿ ಅಂದ, ಅವ್ರಿಗೆ ಈಗ ಪೂರಿ ಹಾಕ್ಕೊಡ್ತಾಯಿದ್ದೀನಿ. ಊಟ ಆದಮೇಲೆ ಅವನು ಸಿದ್ಧಗಂಗಾ ಮಠದಲ್ಲಿ ಓದಿರೋದು, ಅಲ್ಲಿಗೆ ಹೋಗ್ತೀನಿ ಅಂದ. ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಊರವ್ರು ಇದ್ದಾರೆ ಅಂತೆ. ಸೊ ಹಂಗಾಗಿ ಅವನಿಗೆಲ್ಲ ಪೂರಿ ಎಲ್ಲ ಹಾಕ್ಕೊಡ್ತೀನಿ. ಊಟ ಮಾಡಿ ನಮ್ಮ ಹಸ್ಬೆಂಡು ಎಲ್ಲೋ ಬ್ಯುಸಿ ಇದ್ದರು, ನೀನೇ ಬಿಟ್ಟು ಬಾ ಅಂದರು. ನಾನೇ ಮಾದನಾಯಕನಹಳ್ಳಿಗೆ ಹೋಗಿ ಬಸ್ ಹತ್ತಿಸಿ ಬರಬೇಕು ಇವತ್ತು. ವಾಪಸ್ಸು ಮಕ್ಕಳು ಬರೋ ಅಷ್ಟೊತ್ತಿಗೆ ಬಂದುಬಿಡ್ಬೇಕು ನಾನು. ನನಗಂತೂ ಟೈಮೇ ಸಿಗ್ತಾಯಿಲ್ಲ. ಹಂಗೆ ಅರ್ಜೆಂಟಾಗಿ ಊಟ ಮಾಡಿಬಿಟ್ಟು ಓಲಾ ಬುಕ್ ಮಾಡ್ಕೊಂಡು ಮಾದನಾಯಕನಹಳ್ಳಿಗೆ ಬಂದ್ವಿ. ಇಲ್ಲೇ ಒಂದು ಬಟ್ಟೆ ಅಂಗಡಿ ಇತ್ತು, ಬೇರೆ ಅಂಗಡಿ ಎಲ್ಲ ಹುಡ್ಕೋಕ್ಕೆ ಟೈಮೂ ಇರಲಿಲ್ಲ. ಅದೇ ಬಟ್ಟೆ ಅಂಗಡಿಲಿ ಇಬ್ಬರಿಗೂ ಒಂದು ಜೊತೆ ಬಟ್ಟೆ ಕೊಡಿಸ್ದೆ, ಪ್ಯಾಂಟು ಮತ್ತು ಶರ್ಟು. ಇವಾಗ ತುಮಕೂರು ಬಸ್ ಹತ್ತಿಸ್ಬಿಟ್ಟು ವಾಪಸ್ಸು ದಿಶು ಬರೋಷ್ಟೊತ್ತಿಗೆ ಹೋಗಬೇಕು. ನಮ್ಮ ಹಸ್ಬೆಂಡ್ ಬೇರೆ ಪಿಕಪ್ ಮಾಡೋಕ್ಕಿಲ್ಲ. ನಾವಿಬ್ಬರು ಮಾಡಿಲ್ಲ ಅಂದರೆ ವಾಪಸ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವನ್ನ, ಮತ್ತೆ ನಾವು ಸ್ಕೂಲ್ಗೆ ಹೋಗಿ ಪಿಕಪ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಬೇಗ ಅವ್ರಿಗೆ ಕಳಿಸ್ಬಿಟ್ಟು ಬಸ್ಸಿಗೆ ಹತ್ಬಿಟ್ಟು ಹೋಗ್ಬೇಕು. ಇವಾಗ ಮಾದನಾಯಕನಹಳ್ಳಿಗೆ ಹೋದ ತಕ್ಷಣ ಬಸ್ ನಿಂತಿತ್ತು. ಸೊ ಹಾಗಾಗಿ ಬಸ್ಸಿಗೆ ಹತ್ಬಿಟ್ಟು ಕಳಿಸ್ದೆ. ಹಂಗೆ ಆಟೋ ಮಾಡ್ಕೊಂಬಂದೆ. 2 ನಿಮಿಷ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಬಸ್ ಕೂಡ ಬಂತು. ಇವಾಗ ದಿಶುನ ಪಿಕಪ್ ಮಾಡಬೇಕು. ದಿಶುನ ಪಿಕಪ್ ಮಾಡಿ ಹಾಗೆ ವಾಕೇಬಲ್ ಹೋಗಿ ಚಿಂಟುನ ಪಿಕಪ್ ಮಾಡಬೇಕು. ಸೊ ನಂದು ಮಾರ್ನಿಂಗ್ ಟು ಈವ್ನಿಂಗ್ ಇದೇ ಆಗಿದೆ. ಮಕ್ಕಳನ್ನ ಕರ್ಕೊಂಬರೋದು, ಬಿಡೋದು, ಅವ್ರಿಗೆ ಟಿಫನ್ ಮಾಡಿಸೋದು, ಉಣಿಸೋದು. ನನಗೆ ನಿಜವಾಗ್ಲೂ ಬಿಸ್ನೆಸ್ ಬಗ್ಗೆ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಫ್ಲಿಪ್ಕಾರ್ಟ್ ಅಕೌಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮೀಶೋ ಕರೆಂಟ್ ಅಕೌಂಟು, ಯಾವುದಕ್ಕೂ ಟೈಮ್ ಸಿಗ್ತಾಯಿಲ್ಲ. ಮಕ್ಕಳು ಒಂದು ಸ್ವಲ್ಪ 3 o'clock ತನಕ ಸ್ಕೂಲ್ಗೆ ಹೋದರೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. 12:30 ಬಂದುಬಿಡ್ತಾರೆ. ಆಲ್ಮೋಸ್ಟ್ 12:15 ಆಗಿತ್ತು ಈ ಮಗನ ಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ. ಅವನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದ ಹೊರಗಡೆ. ಅವನು ಪಿಕಪ್ ಮಾಡ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ಬ್ಲಾಗ್ ತುಂಬ ಲೆಂಗ್ದಿ ಆಯಿತು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.